ಎಲ್ಲರಿಗೂ ನಮಸ್ಕಾರ. ವಿಡಿಯೋದಲ್ಲಿ ಸುಸ್ವಾಗತ. ನೋಡಿ 16 ಇಲ್ಲಿ ಗಾಡಿ ಹೆಂಗೆ ರಿವರ್ಸ್ ಹೊಂತಿದ್ದಾರೆ ಅಂತೇಳಿ. ಹಂಗೆ ಕಟ್ಟಾಗಲ್ಲ, ಅಲ್ಲಿ ಜಾಗ ತುಂಬ ಇದಿರೋದು, ಹಂಗಾಗಿ ನಾವೇ ನಿಂದಿರಿಸ್ಬಿಟ್ಟಿದ್ದೆವು ಅವು ತಿರ್ಸ್ಕೊಲ್ಲ ಅಂತೇಳಿ. ದೊಡ್ಡ ಗಾಡಿ ಎಲ್ಲ ನಮಗಿಂತ ಒಂದು ಸ್ವಲ್ಪ ದೊಡ್ಡ ಗಾಡಿ. ಒಂದು 8 ವೀಲ್ ಅವ್ರದ್ದು, 4 ವೀಲ್ ಹೆಚ್ಚಿಗೆ ಗಾಡಿ ಅವ್ರದ್ದು. ನಮ್ಮದು ಸೇಮ್ ಇದೆ, ಅದ್ರಾಗ 6 ಟೈರ್ ಎಕ್ಸ್ಟ್ರಾ ಅವ್ರಿಗೆ. ನಮ್ಗೆ 6 ಟೈರ್, ನಮ್ಮ 10 ಟೈರ್ ಗಾಡಿ. ಅದೊಂದು 16 ಟೈರ್, 16 ಟೈರ್ ಗಾಡಿ ಅದು. ಓಕೆನಾ ಫ್ರೆಂಡ್ಸ್, ನೋಡಿದ್ದೆ ಗಾಡಿ ಇದು ಒಂದು ಬ್ರೇಕ್ ಡೌನ್ ಆಗಿದೆ, ಇದ್ರ ಪಕ್ಕದಲ್ಲಿ ಆ ಗಾಡಿ ಇರೋದು. ಹಂಗಾಗಿ ಇದು ಒಂದು ಚಿಕ್ಕ ಸಂದಲ್ಲಿ ಹೋಗ್ಬೇಕಂದ್ರೆ ತುಂಬ ಕಷ್ಟವಾದ ಜಾಗ. ದೊಡ್ಡ ಗಾಡಿ ತೊಗೊಂಡು ಚಿಕ್ಕ ಜಾಗದಲ್ಲಿ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗೆ ಕಟ್ ಮಾಡಬೇಕು ಅನ್ನೋದು, ಕಟ್ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ. ಗಿಡಗಳು ಮರಗಳು ನೋಡ್ತಿರ್ತೀರ ಹೆಂಗಿದೆ ಅಂತೇಳಿ. ಮತ್ತು ನಂಗೆ ಹುಷಾರಿಲ್ಲ ಅಂತೇಳಿ ಬೇರೆ ಒಬ್ಬ ಡ್ರೈವರ್ ಬಂದಿದ್ದಾರೆ ಅಲ್ಲಿಗೆ. ಅವ್ರು ಓಡಿಸ್ತಾ ಇದ್ದಾರೆ, ನಾನು ಪಕ್ಕದಲ್ಲಿ ಕುಂತ್ಕೊಂಡಿರೋದು, ವಿಡಿಯೋ ತೆಗ್ತಿರೋದು ನಾನೇ. ಓಕೆನಾ ಫ್ರೆಂಡ್ಸ್, ಇವೆಲ್ಲ ರೆಗ್ಯುಲರ್ ಬರೋದೇ ಇದ್ದಿದ್ದ ದಾರಿಗಳೇ. ಅಂದ್ರೆ ಒಂದೊಂದು ದಿವಸಿಗೆ ಒಂದೊಂದು ಸೈಡಿಗೆ ಹೋಗ್ತೀನಿ ನಾನು. ರೆಗ್ಯುಲರ್ ಒಂದೇ ಜಾಗನಾಗ ಇರಲ್ಲ, ಬೇರೆ ಬೇರೆ ಜಾಗನಾಗೆಲ್ಲ ಹೋಗ್ತೀನಿ. ನೋಡ್ರಿ ಚಿಕ್ಕ ಸಂದ, ಇದರಲ್ಲಿ ಇನ್ನೂ ಅಂದ್ರೆ 10 ಮಟ್ಟಿಗೆ ಒಯ್ದಿದ್ದೀನಿ ಗಾಡಿ ನಾನು. ತುಂಬ ಕಷ್ಟ ಇಲ್ಲ ಎಲ್ಲ ಹೋಗ್ಬೇಕಂದ್ರೆ. ಮುಂದೆ ಬೈಕ್ ಇದೆ ನೋಡಿ, ಬೈಕ್ಗಳು ಎಲ್ಲಂದ್ರೆ ಅಲ್ಲಿ ನಿಂದ್ರಿಸಿ ಹೋಗ್ತೇವೆ, ಮನೆಗೆ ಮಕ್ಕೊಂಡು ಬಿಡ್ತಾರೆ. ಟೈಮಾಗಿ 12 ಗಂಟೆ ಆಗ್ತಿದೆ, ತುಂಬ ಕಷ್ಟ ಆಗುತ್ತೆ ಹೋಗೋಕ್ಕೆ. ಈ ಮಕ್ಕಳಲ್ಲಿ ಏನು ಟಚ್ ಆಗುತ್ತೆ ಅಂತ ಗೊತ್ತಿಲ್ಲ, ಆ ಮಕ್ಕಳಲ್ಲಿ ಏನು ಟಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಬೈಕ್ಗಳು ಇರುತ್ತೆ ನೋಡಿ. ಈಗ ಬೈಕ್ ತೆಗೆದರೆ ನಮಗೆ ಹೋಗೋಕ್ಕೆ ಚಾನ್ಸ್ ಇರುತ್ತೆ. ನಮ್ಮ ಹೆಲ್ಪರ್ ಇವರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಗಾಡಿ ತೆಗೋಕ್ಕೆ ಇಲ್ಲಿ ಕೆಲಸ ಮಾಡ್ತಾರೆ. ಒಂದು ಸ್ವಲ್ಪ ಗಾಡಿ ತರಿಸಿದ ನಾನೇ ಇಳಬೇಕು. ನಮ್ಗೊಂದು ಸ್ವಲ್ಪ ಕಾಲು ನೋಯ್ತಿದೆ ಅಂತೇಳಿ ನಾನು ಇಳಕ್ಕಾಗಿಲ್ಲ. ವಿಚಾರಿಸ್ತಾ ಇದ್ದಾರೆ, ನಾನು ಸೈಡಿಗೆ ನೋಡ್ಕೊತ ಇದ್ದೇನೆ. ಒಬ್ಬರೇ ಇರಬೇಕು ಒಳಗೆ, ಗಾಡಿ ಒಳಗೆ. ಹೆಲ್ಪರ್ ಹಿಂದೆ ಇರ್ತಾರೆ. ಅವ್ರು ಯಾಕಡೆ ಟಚ್ ಆಗೋದಿಲ್ಲ ಅಂತಂದ್ರೆ ಅವರು ಒಂದು ಸ್ವಲ್ಪ ಅವಾಜ್ ಮಾಡ್ತಾರೆ. ನಾಳೆಗೆ ವೈರ್ಗಳೆಲ್ಲ ಇರುತ್ತೆ, ಹೆಲ್ಪರ್ಗೆ ಸೇಫ್ಟಿ ಕರ್ಕೋಗೋದೇ ನಮ್ಮ ಕೆಲಸ. ಯಾಕಂದ್ರೆ ಮೈನ್ ವೈರ್ಗಳೆಲ್ಲ ಇರುತ್ತೆ ಇಲ್ಲಿ, ನೋಡ್ತಿದ್ದೀರ ಹೆಂಗೆ ಟಚ್ ಆಗೋಪ್ಲೆ ಇರುತ್ತೆ. ಜಸ್ಟ್ ಒಂದೇ ಒಂದು ಗೇಣ್ ಅಷ್ಟೇ ಇರುತ್ತೆ, ಟಚ್ ಆಗುತ್ತೆ ಅಂದ್ಕೊಳ್ಬೇಕು, ಆ ಥರ ಇರುತ್ತೆ. ನೋಡಿ ಹೋಗ್ಬೇಕಾಗಲ್ಲ. ಓಕೆನಾ ಫ್ರೆಂಡ್ಸ್, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಅಂತ ನಾನು ನಂಬ್ತಿದ್ದೇನೆ. ಓಕೆನಾ ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೂ ಒಂದು ಸ್ವಲ್ಪ ಎಂಕರೇಜ್ ಇರುತ್ತೆ. ನಾವು